ಸುಂದರಂ ಸ ಇಹ ಸನ್ಯದಾಪಯದ್ವಂದ್ಯಮಾಕೃತಿ ಶುಚಿ ಪ್ರತಿಷ್ಠೆಯ. ಮಧ್ವಾಚಾರ್ಯರು ತುಟಿ ಅಂಚಿನಲ್ಲಿ ಕಿರು ನಗೆಯನ್ನ ಚೆಲ್ಲುವ ಕೋಮಲ ಸುಂದರಾಂಗನಾದ, ಪ್ರಾಕೃತ ಇಂದ್ರಿಯಗಳೇ ಕಣ್ಣಿಗೆ ಕಾಣಿಸದ ರಮಣೀಯನಾದ ಆ ಭಗವಂತನನ್ನ ಪ್ರತಿಷ್ಠಾ ಮಾಡಿದ್ದಾರೆ. ಆ ಉಪಾಸ್ಯ ದೇವತೆಯ ಪ್ರಸಾದದಿಂದ ಅವನು ಬೇಕಾದು ಆಚಾರ್ಯರು ಕೃಷ್ಣನ ಪ್ರತಿಷ್ಠೆ ಮಾಡಿ ಸಜ್ಜನರಿಗೆ ಬೇಕಾದ್ದನ್ನು ಅನುಗ್ರಹ ಮಾಡಿಸಿದ್ದಾರೆ. ಗುರುಪುತ್ರ ಅವರ ಗುರುಗಳು ಅವರ ಪುತ್ರನ ಕೈಯಲ್ಲಿ ಯಜ್ಞವನ್ನು ಮಾಡಿಸಿದ್ದಾರೆ. ಆ ಸಂದರ್ಭಕ್ಕೆ ಮಧ್ವಾಚಾರ್ಯರ ತಮ್ಮಂದರು ಅಲ್ಲಿ ತಾವು ಹೋತೃವಾಗಿ ಹೋದದ್ದು. ಮಧ್ವಾಚಾರ್ಯರು ಮಾಡಿಸಿದಂತಹ ಯಜ್ಞ ವಿಶೇಷ ವಾಯುದೇವರ ಜೀವೋತ್ತಮತ್ವ. ವಾಯುನಾತ್ರಿರಪಿ ಪೂರ್ವಪಾಯಿನ ಸರ್ವದೈವ ತಜ್ಜಿತಾತರಸ್ವಿನ. ಎಲ್ಲ ದೇವತೆಗಳನ್ನು ಜಯಿಸಿದವರು. 3 ಬಾರಿ ಉಳಿದೆಲ್ಲ ದೇವತೆಗಳಿಗಿಂತ ಮೊದಲೇ ಸೋಮರಸವನ್ನು ಪಾನ ಮಾಡಿದವರೇ ಆಚಾರ್ಯರಾಗಿ ಅವತರಿಸಿ ಬಂದಿದ್ದಾರೆ. ಆಚಾರ್ಯರ ಮಹಿಮೆಯನ್ನು ಸಂಗ್ರಹ ಮಾಡಿ ಹೇಳ್ತಾ, ಯಾನಿ ಯಾನಿ ಚರಿತಾನಿ ಯಾನಿಯಾ ನೀರಿತಾನಿ ಚ ಮನೋಹರಾಣ್ಯಹೋ ತಾನಿ ತಾನಿ ಚ ವಿತಾನಿ ಚೇತಸೋ ವಿಶ್ವವಿಸ್ಮಯ ಕರಾಣಿ ಬಾಂತಿ. ಮಧ್ವಾಚಾರ್ಯರು ಮಾಡಿದ ಎಲ್ಲ ಕೆಲಸ, ಅವರು ಆಡಿದ ಎಲ್ಲ ನುಡಿ ಮುತ್ತುಗಳು ಇಡೀ ಜಗತ್ತಿಗೆ ಆಶ್ಚರ್ಯವಾಗಿ ಕಾಣ್ತಾ ಇದೆ. ಅಂಥದ್ದು ಆಚಾರ್ಯರ ಲೀಲೆ ಅಂತ ವರ್ಣನೆ ಮಾಡ್ತಾ ಮುಂದೆ ದ್ವಿತೀಯ ಬದ್ರಿ ಯಾತ್ರೆ ಸಮಾಪ್ತಿ ಮಾಡಿದ್ದಾರೆ. ಸಹಭೋಗಮನನ್ಯಲಭ್ಯಮಸ್ಮೈ ಹನುಮದ್ರೂಪವತೆ ದದೌ ಪುರಾಹಿ ಅನವೇಕ್ಷ್ಯ ಪರಂ ಸ್ವಭಿಷ್ಟಕರ್ತ್ರೇ ಪ್ರತಿದಾತುಂ ಹರಿರೈದಯತ್ತಮೇವ. ವೇದವ್ಯಾಸದೇವರ ಬಳಿಗೆ ಬಂದಾಗ ತಮ್ಮ ಮಾತು, ತಮ್ಮ ಅಪ್ಪಣೆಯನ್ನು ನೆರವೇರಿಸಿದ ಮಧ್ವಾಚಾರ್ಯರನ್ನು ಕಂಡು ವೇದವ್ಯಾಸದೇವರು ಯೋಚನೆ ಮಾಡಿದ್ರು, ಅಲ್ಲಪ್ಪ ನನ್ನ ಮಾತು ನಡೆಸಿದ್ದೀಯಾ, ನಿಂಗೆ ಏನು ಕೊಡಲಿ? ಸಹಭೋಗವನ್ನು ಹಿಂದೆನೇ ಕೊಟ್ಟುಬಿಟ್ಟಿದ್ದೆ. ಹನುಮಂತ ದೇವರಾದಾಗ ಮ್ಯಾಕ್ಸಿಮಮ್ ವರ ಅದು. ಸಹಭೋಗ ಅನ್ನುವಂಥದ್ದು ಬ್ರಹ್ಮದೇವರ ಪದವಿ, ಅದನ್ನೇ ಮತ್ತು ನಿನಗೆ ಕೊಡ್ತೇನೆ ಅಂತ ಹೇಳ್ತಾ ಆ 2ನೇ ಬಾರಿ ಯಾತ್ರೆಯನ್ನು ಮುಗಿಸಿದ್ದಾರೆ ಮಧ್ವಗುರುಗಳು. ಪ್ರಣಮ್ಯ ಗುರುಮಾದರಾದತ ನಿಯೋಗತೋ ಯೋಗ್ಯತಃ ಸತಸ್ಯ ಜಗತಾಮಿತಂ ವಿದದತೋ ಗತ ಸಾನುಗಃ ಮಹಿಷ್ಠ ಹೃದಯೋ ಮಹಾಮಹಿಮ ಸಿಂಧುರಾನಂದತೋ ನಿಜೈರಭಿಗತೋ ನಮದ್ ರಜತ ಪೀಠವಾಸಂ ಹರಿಂ. ಅತ್ಯಂತ ಜ್ಞಾನಿಗಳಾದ ಮಧ್ವಗುರುಗಳು ವೇದವ್ಯಾಸದೇವರನ್ನು ಆದರದಿಂದ ನಮಸ್ಕಾರ ಮಾಡಿದ್ದಾರೆ. ಇಡೀ ಜಗತ್ತಿಗೆ ಹಿತ ಉಂಟಾಗುವಂತಹ ಕಾರ್ಯ ಅದನ್ನು ಮಾಡಲಿಕ್ಕೆ ತಮಗೇನು ಆದೇಶ ಕೊಟ್ಟಿದ್ದಾರೆ ಅದನ್ನೆಲ್ಲ ಮಾಡಿದ ಆಚಾರ್ಯರು ಶಿಷ್ಯ ಪರಿವಾರ ಸಮೇತ ಉಡುಪಿಗೆ ಹೋಗಿ ಅಲ್ಲಿ ಇರುವಂಥ ಎಲ್ಲ ಸಜ್ಜನರ ಆದರಕ್ಕೆ ಪಾತ್ರರಾಗಿ ಅಲ್ಲಿರುವಂತಹ ಕುಲದೇವತ ಅನಂತೇಶ್ವರನಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆ ದ್ವಿತೀಯ ಬದ್ರಿ ಯಾತ್ರೆ ಸಂದರ್ಭದಲ್ಲಿ ನಡೆದ ಅನೇಕ ಮಹಿಮೆಗಳನ್ನು ಪಂಡಿತಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಆಚಾರ್ಯರ ಮಹಿಮೆ ಅದು ಎಂಥದ್ದು? ಭುವನಾದ್ಭುತ ಮಧ್ವಚೇಷ್ಟಿತಂ ನವದೇಮಾಪಿ ಸುರಾಯುಷಾವಯಂ. ಇದು ಪಂಡಿತಾಚಾರ್ಯರು ಆಡುವ ಮಾತು. ಲೋಕಕ್ಕೆ ಆಶ್ಚರ್ಯಕರವಾದ ಅದ್ಭುತವಾದ ಮಧ್ವಾಚಾರ್ಯರ ಚರಿತ್ರೆ. ದೇವತೆಗಳ ಆಯುಷ್ಯಮಾನವನ್ನು ನಮಗೆ ಕೊಟ್ಟರು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಭುವನಕ್ಕೆ ಅದ್ಭುತವಾದದ್ದು. ಏನಂಥದ್ದು ಮಹಿಮೆ? ಒಂದು ನಾಲ್ಕಾರು ಹೇಳ್ರಿ. ಒಮ್ಮೆ ಆಚಾರ್ಯರು ಹಾಗೆ ಪ್ರಯಾಣ ಮಾಡುವಾಗ ಒಬ್ಬ ರಾಜ, ಅವನ ಹೆಸರು ಈಶ್ವರ ದೇವ. ಕ್ವಚಿದೀಶ್ವರ ಮೇಷ ಭೂಪಂ ಖನನಂ ಪಾಂತಜನಂ ವಿದಾಪಯಂತಂ. ಒಬ್ಬ ರಾಜ ಈಶ್ವರ ದೇವ ಅಂತ, ಅವನು ಊರಿನ ಜನಕ್ಕೆ ನೀರು ಕೊಡಬೇಕು ಅಂತ ಒಂದು ಕೆರೆ ಕಟ್ಟಿಸ್ತಿದ್ದ. ಆ ಕೆರೆ ಕಟ್ಟಿಸ್ಬೇಕಾದ್ರೆ ಒಂದೇನು ಪ್ರೋಗ್ರಾಮ್ ಅಂದೆ, ತಂದು ಒಂದು ಪೈಸೆ ಖರ್ಚಾಗಬಾರ್ದು, ಹಾಗೆ ಕೆರೆ ರೆಡಿ ಆಗಬೇಕು. ಅದಕ್ಕೇನು ಮಾಡ್ತಿದ್ದ, ಆ ರಸ್ತೆಯಲ್ಲಿ ಅವ್ರ ರಾಜ್ಯದ ಮೇಲೆ ಅವ್ರ ಊರಿನ ಮೇಲೆ ಯಾರು ಹೋದರೂ ಒಂದಿನ ಕೂಲಿ ಕೆಲಸ ಮಾಡೇ ಮುಂದೆ ಹೋಗ್ಬೇಕು. ಪೂರ ಒಂದಷ್ಟು ಅಗದೇ ಹೋಗ್ಬೇಕು, ಮಣ್ಣು ತೆಗೆದು ಅಗದೇ ಹೋಗ್ಬೇಕು. ಬರೋರೆಲ್ಲ ಬರೋರು ಒಂದಷ್ಟು ಅಗಿಯೋರು. ಅಗಿದೇ ಇದ್ರೆ ರಾಜನ ಶಾಸನ, ರಾಜ ದಂಡ ಮಾಡ್ತಿದ್ದ. ಬರೋರೆಲ್ಲ ಹಾರಿ ಪಿಕಾಸೆ ಹಿಡಿಬೇಕು, ಒಂದಷ್ಟು ಬೆಳಗ್ಗಿನ ಸಾಯಂಕಾಲದವರೆಗೂ ನೆಲ ಅಗಿಬೇಕು, ಕೆರೆಗೆ ಹಳ್ಳ ಮಾಡಬೇಕು, ಮಣ್ಣು ತೆಗಿಬೇಕು, ಎಲ್ಲ ಮಾಡ್ತಿದ್ರು. ಅದೇ ದಾರಿಲಿ ಮಧ್ವಾಚಾರ್ಯ ಬರ್ಬೇಕಾ? ಮಧ್ವಾಚಾರ್ಯ ಬಂದರು. ಈಶ್ವರ ದೇವ ನೋಡ್ದ, ಒಳ್ಳೆ ಆಸಾಮಿ, ಅವನಿಗೆ ಮಧ್ವಾಚಾರ್ಯ ಇಲ್ಲ. ಹೈಟ್ ನೋಡ್ದ, ವೆಯ್ಟ್ ನೋಡ್ದ, ಅವ್ರ ಚೆಸ್ಟ್ ನೋಡ್ದ, ಅವ್ರ ಮುಖ ನೋಡ್ದ. ಓ, ಇವರೊಬ್ಬರಿಗೆ ಕೆರೆ ತೋಡೋಷ್ಟು ತಾಕತ್ತಿದೆ, ಇವ್ರನ್ನ ಬಿಡಬಾರ್ದು, ಅಟ್ಲೀಸ್ಟ್ ಒಂದು ವಾರನಾರು ಇವ್ರ ಕೈಲಿ ಕೆಲಸ ಮಾಡಿಸ್ಕೊಳ್ಬೇಕು ಅಂಥೇಳಿ ಆಚಾರ್ಯನ ಕರೆದು ಹೇಳ್ತಾ ಇದ್ದಾನೆ. ನೀವು ಅಷ್ಟೇ, ಅವ್ರದ್ದಾದ್ಮೇಲೆ ನೀವು ತಗೋಬೇಕು ಹಾರೆ ಅಂತ. ಆಚಾರ್ಯ ಏನು ಮಾತಾಡಲಿಲ್ಲ. ಅವ್ರ ಸರ್ದಿ ಬಂತು. ಅವಾಗ ಆಚಾರ್ಯರಂದರು, ನಾವು ಸನ್ಯಾಸಿಗಳು, ನಮ್ಗೆ ಇವ್ಯಾವ ಕೆಲಸ ಅಭ್ಯಾಸ ಇಲ್ಲ, ಆದರೆ ನಿನ್ನ ಆಜ್ಞೆ ಉಲ್ಲಂಘನೆ ಮಾಡ್ತೀವಿ ಅಂತ ನೀ ಅಂದ್ಕೊಳ್ಬೇಡ. ಒಂದು ಕೆಲಸ ಮಾಡು, ಹೇಗೆ ಅಗಿಬೇಕು, ಹೇಗೆ ಮಣ್ಣು ತೆಗಿಬೇಕು ನೀವು ಒಂದು ಸತಿ ತೋರಿಸ್ಬಿಡು. ಇವನೊಂದು ಅಷ್ಟೇ ತಾನೇ ಅಂತ ಹೇಳಿ ಒಂದು ಸತಿ ಹಾರೆ ತೊಗೊಂಡು ನೆಲಕ್ಕೆ ಹಾಕ್ದಾರೆ. ಆಮೇಲೆ ಕೈಯಲ್ಲಿರೋ ಹಾರೆ ಬಿಡಬೇಕು ಅಂತ ಅನ್ನಿಸ್ಲೇ ಇಲ್ಲ, ಅವನೇ ಕಂಟಿನ್ಯೂ ಮಾಡ್ದ ರಾಜ. ಅದು ಯಾಕೆ ಗೊತ್ತಾ? ಪ್ರಾಣಿ ಗಣಪ್ರಣೇತ. ಈ ಆಚಾರ್ಯ ಬೇರೆ ಯಾರಲ್ಲ, ಅವನೊಳಗೆ ಕೂತು ಬುದ್ಧಿಯನ್ನು ಕೊಡುವ ಈರರು. ಈರ ಅಂತ, ಸಮೀರ ಅಂತ ಕರೀತಾರೆ ವಾಯುದೇವರಿಗೆ. ಈರ ಅಂದರೆ ಪ್ರೇರಣೆ. ಎಲ್ಲ ಜೀವರ ಒಳಗೆ ಕೂತು ಅವರ ಯೋಗ್ಯತೆಗೆ ಅನುಗುಣವಾಗಿ ಕರ್ಮವನ್ನು ಪ್ರೇರಣೆ ಮಾಡುವ ವಾಯುದೇವರಿಗೆ ಹಾಗೆ ಮಾಡು ಹೀಗೆ ಮಾಡು ಅಂದ್ರೆ ಬಿಡ್ತಾರ? ನಿನ್ನ ಕೈಲಿ ಮಾಡಿಸ್ತೀನಿ ಇದು ಅಂತೇಳಿ ಒಳಗೆ ಕೂತು ಅವನೇ ಖನನ್, ಅವನೇ ಅದನ್ನು ಹಳ್ಳ ತೊಡಲಿಕ್ಕೆ ಶುರು ಮಾಡ್ದ ಅಂತ ವರ್ಣನೆ ಮಾಡಿದ್ದಾರೆ ಆಚಾರ್ಯರಲ್ಲಿ ನಡೆದದ್ದು ಇದು. ಆಮೇಲೆ ಮತ್ತೊಮ್ಮೆ ಹೀಗೆ ಆಚಾರ್ಯರು ಹೋಗ್ತಾ ಇರುವಾಗ ಒಮ್ಮೆ ಏನಾಗಿದೆ, ಗಂಗಾ ನದಿ ಭಾರಿ ಪ್ರವಾಹ. ಗಂಗಾ ನದಿಯನ್ನು ತಲುಪಿದ್ರು. ಅಲ್ಲೆಲ್ಲ ಇರಬೇಕು ಅಂತ ವಿಚಾರ ಮಾಡಬೇಕು. ಆದರೆ ಅಲ್ಲಿ ಆ ಕಡೆ ದಾಟಿ ಹೋಗೋಣ ಅಂದರೆ ಒಂದು ಯಾವ ಇದು ಇಲ್ಲ, ದೋಣಿ ಗಿಣಿ ಎಲ್ಲ ಇಲ್ಲ. ಇನ್ನೊಂದು ಕಡೆ ತುರುಷ್ಕ ರಾಜರು ಅವರೆಲ್ಲ ಬಿಚ್ಚು ಪಹರೆ ಕತ್ತಿ ಹಿಡಿದು ಕಾಯ್ತಾ ಇದ್ದಾರೆ. ಹೀಗಾಗಿ ದೋಣಿ ದಾಟಿಸೋ ಅಂಬಿಗರಿಲ್ಲ, ದೋಣಿಯೂ ಇಲ್ಲ. ಏನು ಮಾಡಬೇಕು? ಆ ಸಂದರ್ಭದಲ್ಲಿ ಆಚಾರ್ಯರು ಆ ನೀರಿನ ಮೇಲೆ ನಡೆದು ಬಿಟ್ರಂದು. ನೀರಿನ ಮೇಲೆ ಅವ್ರಿಗೆಲ್ಲ ಹೇಳಿದ್ರು ತಮ್ಮ ಶಿಷ್ಯರಿಗೆ, ನಾವು ಇವತ್ತು ಆ ಕಡೆ ಹೋಗಬೇಕು. ಶಿಷ್ಯರಂದರು, ನೀರಿದೆ, ಹೋಗೋದು ಹೇಗೆ ಅಂತ. ನಾ ಹೋಗ್ತೀನಿ, ನನ್ನ ಹಿಂದೆ ಬನ್ನಿ ಅಂದರು. ಗಂಗಾ ಮುಂದೆ ಬರುತ್ತದು. ಆಶ್ಚರ್ಯ ಅಂದರೆ ಆಚಾರ್ಯರ ಕಾವಿ ಶಾಟಿಯನ್ನು ಒಬ್ಬೊಬ್ಬರೇ ಹಿಡಿದರು. ಆಚಾರ್ಯರು ನೀರಿನ ಮೇಲೆ ಅನಾಯಾಸವಾಗಿ ನಡ್ಕೊಂಡು ಹೋಗ್ಬಿಟ್ರಂತೆ. ಇವರು ನೀರಿನ ಮೇಲೆ ಬರ್ತಿರೋದು ನೋಡಿ ಆ ಕಡೆಯವ್ರಿಗೆ ಆಶ್ಚರ್ಯ. ಅವರೆಲ್ಲ ಅಂದ್ರೆ ಏನೋ ಮ್ಯಾಜಿಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ನಿಲ್ ಬಂದು ಇನ್ನೇನು ಮ್ಯಾಜಿಕ್ ಮಾಡ್ತಾರೋ. ವಾರಯತ ವೈರಿ ಸುಹೃದೋ ಮುನ್ ಮಾರಯತ ಪಾರಗಮನಾತ್ ಪ್ರಾಕ್ ಆಪತತ ಆಲಪತ ಇತ್ಯವದದುಚ್ಚೈ ಸತ್ವರಕ ರಾಜ ಪುರುಷಾನುಚಿತ ವಾಚ. ಇವರು ಶತ್ರುಗಳು, ಇವ್ರನ್ನ ವಾರಯತವ ನಿಲ್ಲಿಸಿ ತಡೀರಿ, ಅವ್ರನ್ನ ನಮ್ಮ ಹತ್ರ ಬರೋದ್ರೊಳಗೆ ಅವ್ರನ್ನೆಲ್ಲ ಮಾರಯತ ಕೊಂದಾಕ್ರಿ. ಮಾರೋ ಅಂತ ನಾವು ಶುರು ಮಾಡಿದ್ರೆ ಮಾರೋ ಅಂತ ಕೊಂದಾಕ್ರಿ ಅಂತ ಇದ್ದ. ಆ ಸಂದರ್ಭದಲ್ಲಿ ಆಚಾರ್ಯರು ಆ ತುರುಷ್ಕ ಭಾಷೆಯಲ್ಲಿಯೇ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ಭಾಷಾಭಿಮಾನ ರೀ, ಅವ್ರದ್ದು ಲ್ಯಾಂಗ್ವೇಜ್ ಮಾತಾಡ್ಬಿಟ್ರೆ ಏನೋ ಒಂದು ಖುಷಿ ಅವ್ರಿಗೆ. ಹೀಗಾಗಿ ಅವರಂತ ಇದ್ದಾರೆ ಮಧ್ವಾಚಾರ್ಯರು, ನ ಜಡಾ ಜಲೆ ಪತತ ಸಾಹಸಾದಹೋ ನ ಭಯಂ ಹಿವೋ ಬಹುತಯ ಬಹುರ್ಜನಾತ್
ಭವತಾಂ ಪತಿಂ ಕ್ಷಿತಿಪತಿಂ ದೃದಿಕ್ಷವ ಪ್ರತಿಯಾಮಕೇನ ಕಲಹಂ ಚಿಕೀರ್ಷತ. ಹೇ ಜಡ ಅಂದ್ರು, ಮೂರ್ಖರೇ, ನಾವೇನೋ ನೀರ್ ಮೇಲೆ ಬರ್ತಾ ಇದ್ದೀವಿ ಅಂತ ನೀವು ನಮ್ಮ ಮೇಲೆ ಬಂದರೆ ನೀರೊಳಗೆ ಬೀಳ್ತೀರಿ.